ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗಿರುವಂಥ ವೇರ್ ದೇರ್ ಈಸ್ ಅ ವೀಲ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನ್ ತುಂಬ ಹತ್ತಿರ ಬಂದಾಗ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗೋ ಥರ ನಾವು ಯಾವ ರೀತಿ ಕೀ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಹೆಸರುಗಳನ್ನ ತಾವು ಮೊದಲು ನೆನ್ಪಿಟ್ಕೋಬೇಕು. ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಹಾಗಾದರೆ ಯಾರ್ಯಾರು ಬರ್ತಾರೆ ಇಲ್ಲಿ? ಶೀಲಾ ರಾಣಿ ಚುಂಕತ್ ಇವ್ರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಎ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ. ಈ ಸೈಕಲ್ ಮೂವ್ಮೆಂಟ್ ಅನ್ನೋದು ಇವರ ಒಂದು ಕನಸಿನ ಕೂಸಾಗಿತ್ತು, ಬ್ರೈನ್ ಚೈಲ್ಡ್ ಆಗಿತ್ತು ಅಂತ ತಾವು ಪಾಠದಲ್ಲಿ ಕೇಳಿರ್ತೀರ. ನೆಕ್ಸ್ಟು ಫಾತಿಮಾ ಅಂತ ಬರ್ತಾರೆ. ಇವರು ಎ ಸೆಕೆಂಡರಿ ಸ್ಕೂಲ್ ಟೀಚರ್ ಆಗಿರ್ತಾರೆ. ಇವ್ರಿಗೂ ಕೂಡ ಸೈಕಲ್ ಓಡಿಸೋದ್ರಲ್ಲಿ ತುಂಬ ಕ್ರೇಜ್ ಇರ್ತದೆ. ಅವ್ರ ಸಂಬಳ ಸೈಕಲ್ ತೊಗೊಳೋಕ್ಕೆ ಸಾಧ್ಯ ಆಗದಿದ್ರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಬಾಡಿಗೆ ತಗೊಂಡು ಸೈಕಲನ್ನು ಓಡಿಸ್ತಾ ಇರ್ತಾರೆ. ಇನ್ನು ಮನೋರ್ಮಣಿ 22 years ಓಲ್ಡ್, ಎ ಕ್ವಾರಿ ವರ್ಕರ್ ಆ್ಯಂಡ್ ಆ್ಯನ್ ಅರಿವೋಲಿ ವಾಲಂಟಿಯರ್. 22 ವರ್ಷದ ಈ ಮನೋರ್ಮಣಿ ಕ್ವಾರಿ ವರ್ಕರ್ ಆಗಿರ್ತಾರೆ. ಅಂದರೆ ಕಲ್ಲು ಬಂಡೆ ಎಲ್ಲ ಹೊಡಿತಿರ್ತಾರೆ, ಗಣಿಗಾರಿಕೆ ಮಾಡ್ತಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆಯೇ ಅರಿವೋಲಿ ಅಯ್ಯಕ್ಕಂ ಅಂತ ಏನು ಸಾಕ್ಷರತಾ ಆಂದೋಲನ ಇರ್ತದೆ ಅದರ ವಾಲಂಟಿಯರ್ ಆಗಿರ್ತಾರೆ. ಇನ್ನು ಮುತ್ತು ಭಾಸ್ಕರನ್ ರೋಟ್ ದ ಫೇಮಸ್ ಸೈಕಲ್ ಸಾಂಗ್. ಈ ಮುತ್ತು ಭಾಸ್ಕರನ್ ಅವರು ಈ ಸೈಕಲ್ ಮೂವ್ಮೆಂಟ್ ನಡೀತಾ ಇತ್ತಲ್ಲ ಅವರಿಗೆಲ್ಲ ಸ್ವಲ್ಪ ಪ್ರೇರಣೆ ಮಾಡೋದಕ್ಕೆ ಸೈಕಲ್ ಸಾಂಗನ್ನು ಬರೀತಾರೆ. ಅದೇ ಮುಂದೆ ಸೈಕಲ್ ಆ್ಯಂಥಮ್ ಆಗುತ್ತೆ ಅಂತ ತಾವು ಕೇಳಿರ್ತೀರ. ಇನ್ನು ನೆಕ್ಸ್ಟ್ ಎಸ್ ಕನ್ನಕಾರ್ಜನ್, ದ ಓನರ್ ಆಫ್ ರಾಮ್ ಸೈಕಲ್ಸ್. ಈ ಕನ್ನಕಾರ್ಜನ್ ಅವರು ರಾಮ್ ಸೈಕಲ್ಸ್ ಅನ್ನುವಂಥ ಸೈಕಲ್ ಶೋರೂಮಿನ ಓನರ್ ಆಗಿರ್ತಾರೆ. ಇನ್ನು ಲಾಸ್ಟ್ ಎನ್ ಕನ್ನಾಮಲ್ ಅನ್ನೋದನ್ನು ಕೂಡ ತಾವು ನೆನ್ಪಿಟ್ಕೊಳ್ಳಿ. ಇವರು ದ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರಿವೋಲಿ ಅಯ್ಯಕ್ಕಂ ಅಂತ ತಾವು ಪಾಠದಲ್ಲಿ ಕೇಳಿರ್ತಾರೆ. ಈ ಹೆಸರುಗಳನ್ನ ನೆನ್ಪಿಟ್ಕೊಂಡಿರಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೂಡ ತಮಗೆ ಕೇಳ್ತಾ ಇರ್ತಾರೆ. ಈ ಪಾಠದಲ್ಲಿ ಬರ್ತಕ್ಕಂಥ ಮೊದಲನೇ ಪಾಯಿಂಟ್ ಸೈಕಲ್ ಮೂಮೆಂಟ್. ಇದನ್ನು ತಾವು ಬೈಸಿಕಲ್ ಮೂಮೆಂಟ್ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಈ ಪಾಠದ ಟೈಟಲ್ ಏನಿದೆ, ವೇರ್ ದೇರ್ ಈಸ್ ಎ ವೀಲ್, ಒಂದು ಚಕ್ರ ಇಲ್ಲಿರ್ತದೆ, ಅಲ್ಲಿ ಎಂಥ ಕ್ರಾಂತಿ ನಡೀತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ತಮಿಳುನಾಡಿನಲ್ಲಿರ್ತಕ್ಕಂಥ ಪುದುಕ್ಕೋಟೆ ಡಿಸ್ಟ್ರಿಕ್ಟ್ ಏನಿದೆ, ತುಂಬ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ, ಅಲ್ಲಿ ಸೈಕಲನ್ನು ಕಲಿಯೋದ್ರ ಮೂಲಕ ಈ ಗ್ರಾಮೀಣ ಭಾಗದ ಹೆಣ್ಮಕ್ಳ ಜೀವನದಲ್ಲಿ ಎಂಥ ಕ್ರಾಂತಿ ಆಗೋಗುತ್ತೆ, ಎಂಥ ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಸೈಕಲ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಾವು ಮಾಡಿಟ್ಕೋಬೇಕು. ಹೇಗೆ ಮಾಡಿಟ್ಕೋಬೇಕು ನೋಡಿ. ಸೈಕಲ್ ಹ್ಯಾಸ್ ಚೇಂಜ್ ದ ಲಿವ್ಸ್ ಆಫ್ ರೂರಲ್ ವುಮೆನ್ ಆಫ್ ಪುದುಕ್ಕೋಟೆ. ಈ ಪುದುಕ್ಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ಈ ಗ್ರಾಮೀಣ ಭಾಗದ ಹೆಣ್ಮಕ್ಳು ಏನಿದ್ರು ಅವ್ರ ಜೀವನನ ಇದು ಬದಲಾಯಿಸ್ಬಿಡ್ತದೆ. ವುಮೆನ್ ಫೆಲ್ಟ್ ದ್ಯಾಟ್ ಸೈಕ್ಲಿಂಗ್ ಈಸ್ ಎ ಸಿಂಬಲ್ ಆಫ್ ಫ್ರೀಡಮ್, ಇಂಡಿಪೆಂಡೆನ್ಸ್ ಆ್ಯಂಡ್ ಮೊಬಿಲಿಟಿ. ಸೈಕಲ್ ಬಗ್ಗೆ ಎಷ್ಟು ಕ್ರೇಜ್ ಆಗಿತ್ತು, ಎಲ್ಲ ಸೈಕಲ್ ಓಡಿಸೋದಕ್ಕೆ ಕಲ್ತ್ಕೊಳ್ತಾರಲ್ಲ ಅವ್ರಿಗೆ ಈ ಸೈಕ್ಲಿಂಗ್ ಅನ್ನೋಂಥದ್ದು ಸಿಂಬಲ್ ಆಫ್ ಫ್ರೀಡಮ್ ಆಗಿತ್ತು, ಒಂದು ಇಂಡಿಪೆಂಡೆನ್ಸ್ ಆಗಿತ್ತು ಆ್ಯಂಡ್ ಮೊಬಿಲಿಟಿ ಆಗಿತ್ತು ಅಂತ ತಾವು ಪಾಠದಲ್ಲಿ ಕೇಳಿರ್ತೀರ. ದೆ ಹಿಟ್ ಔಟ್ ಅಟ್ ದರ್ ಬ್ಯಾಕ್ವರ್ಡ್ನೆಸ್ ಎಕ್ಸ್ಪ್ರೆಸಿಂಗ್ ಡಿಫಿಯನ್ಸ್ ಬೈ ಯೂಸಿಂಗ್ ಬೈಸಿಕಲ್ಸ್. ಈ ಸೈಕಲ್ಸನ್ನು ಕಲಿಯೋದಕ್ಕಿಂತ ಮುಂಚೆ ಅವರು ಮನೆಯಲ್ಲೇ ಇಟ್ಕೋಬೇಕಾಗಿತ್ತು. 4 ಗೋಡೆ ಮಧ್ಯಕ್ಕೆ ಮಕ್ಕಳನ್ನ ಸಾಕೊಂಡು, ಬಟ್ಟೆ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು ಅಲ್ಲೇ ಇರಬೇಕಾಗಿತ್ತು. ಬಟ್ ಸೈಕಲನ್ನು ಕಲ್ತು ಆದಮೇಲೆ ಅದರಿಂದ ಹೊರಗೆ ಬರೋದಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ. ಹಾಗಾದರೆ ಯಾರ್ಯಾರು ಸೈಕಲ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ನೋಡಿ. ದ ಅಗ್ರಿಕಲ್ಚರಲ್ ವರ್ಕರ್ಸ್, ಕೃಷಿ ಮಹಿಳೆಯರು ಸೈಕಲ್ನ ಓಡಿಸೋದಕ್ಕೆ ಕಲಿತಾರೆ. ಕ್ವಾರಿ ಲೇಬರರ್ಸ್, ಈ ಕಲ್ಲು ಬಂಡೆ, ಕಲ್ಲು ಗಣಿಗಾರಿಕೆ ನಡೀತಾ ಇರ್ತದಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಲಿತಾರೆ. ವಿಲೇಜ್ ಹೆಲ್ತ್ ನರ್ಸಸ್, ಬಾಲ್ವಾಡಿ ಆ್ಯಂಡ್ ಅಂಗನವಾಡಿ ವರ್ಕರ್ಸ್, ಜಮ್ ಕಟರ್ಸ್, ಸ್ಕೂಲ್ ಟೀಚರ್ಸ್, ಗ್ರಾಮ ಸೇವಿಕಾಸ್ ಆ್ಯಂಡ್ ಮಿಡ್ ಡೇ ಮೀಲ್ ವರ್ಕರ್ಸ್ ಜಾಯಿನ್ ದ ಮೂವ್ಮೆಂಟ್. ಇಷ್ಟೆಲ್ಲ ಹೆಣ್ಮಕ್ಳು ಕೂಡ ಸೈಕಲ್ ಓಡಿಸೋದನ್ನು ಕಲಿತಾರೆ. ಅವರಿಗೆಲ್ಲ ಇದರ ಅವಶ್ಯಕತೆ ಇತ್ತು. ಯಾಕಂದರೆ ತಾವು ಕೆಲಸ ಮಾಡ್ತಕ್ಕೆ ಹೋಗ್ತಕ್ಕಂಥ ಜಾಗ ಏನಿತ್ತು ತುಂಬ ದೂರ ಇರೋದ್ರಿಂದ ನಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿಬಿಡ್ತಾ ಇತ್ತು, ತುಂಬ ಸುಸ್ತು ಕೂಡ ಆಗ್ತಾ ಇತ್ತು. ಸೊ ಸೈಕಲನ್ನು ಕಲ್ತ ಮೇಲೆ ಅವ್ರಿಗೆ ತುಂಬ ಅನುಕೂಲ ಆಗೋದ್ರಿಂದ ಇವರೆಲ್ಲರೂ ಕೂಡ ಸೈಕಲ್ನ ಓಡಿಸೋದಕ್ಕೆ ಕಲಿತಾರೆ. ಇನ್ 1992 ಆನ್ ವುಮೆನ್ಸ್ ಡೇ 1992ನಲ್ಲಿ ವಿಶ್ವ ಮಹಿಳಾ ದಿನವನ್ನು ಆಚರಿಸ್ತಾರಲ್ಲ. ಅವಾಗ ಏನಾಗುತ್ತೆ ನೋಡಿ, ಫ್ಲ್ಯಾಗ್ಸ್ ಆನ್ ಹ್ಯಾಂಡಲ್ ಬಾರ್ಸ್, ತಮ್ಮ ಸೈಕಲ್ ಹ್ಯಾಂಡಲ್ ಇರ್ತದಲ್ಲ ಅದಕ್ಕೆ ಫ್ಲ್ಯಾಗನ್ನು ಹಾಕಿಕೊಂಡು ಬೆಲ್ ರಿಂಗಿಂಗ್, ಬೆಲ್ನ ಮಾಡಿಕೊಂಡು ಓವರ್ 1500 ಫಿಮೇಲ್ ಸೈಕ್ಲಿಸ್ಟ್ ಟುಕ್ ಪುದುಕ್ಕೋಟೆ ಬೈ ಸ್ಟಾರ್ಮ್. ಈ ಪುದುಕ್ಕೋಟೆ ಅಂತಕ್ಕಂಥ ಡಿಸ್ಟಿಕ್ ಏನಿತ್ತು, ಸಿಟಿ ಇತ್ತು, ಆ ಪುದುಕ್ಕೋಟೆ ಡಿಸ್ಟ್ರಿಕ್ಟ್ನ ಗ್ರಾಮೀಣ ಪ್ರದೇಶ ಎಲ್ಲ ಹೆಣ್ಮಕ್ಳು ಸೈಕಲ್ನ ಓಡಿಸೋದಕ್ಕೆ ಕಲ್ತ್ಕೊಂಡಿದ್ರು. ಅವರು ವಿಶ್ವ ಮಹಿಳಾ ದಿನದ ಅಂಗವಾಗಿ ಏನು ಮಾಡ್ತಾರೆ, ಆ ಪುದುಕ್ಕೋಟೆ ಸಿಟಿಗೆ 1500ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ತಮ್ಮ ಸೈಕಲ್ನ ಓಡಿಸ್ತಾ ಆ ಸಿಟಿಗೆ ಬರ್ತಾರೆ. ಅದನ್ನ ನೋಡಿಬಿಟ್ಟು ಆ ಸಿಟಿ ಜನ ಎಲ್ಲ ಸ್ಟನ್ ಆಗ್ತಾರೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿರ್ತೀರ. ಸೊ ಎಲ್ಲ ಹೆಣ್ಮಕ್ಳು ಸೈಕಲ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ದಿಸ್ ರಿಸಲ್ಟೆಡ್ ಇನ್ ದ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್. ಸೊ ಎಲ್ಲ ಅಂಗಡಿಗಳಲ್ಲೂ ಕೂಡ ಲೇಡೀಸ್ ಸೈಕಲ್ ಖಾಲಿ ಆಗಿಬಿಡ್ತದೆ. ತಾವು ಕೇಳಿರ್ಬೋದು, ಲೇಡೀಸ್ ಸೈಕಲ್ ಬೇರೆ ಇರ್ತದೆ, ಜೆಂಟ್ಸ್ ಸೈಕಲ್ ಬೇರೆ ಇರ್ತದೆ. ಜೆಂಟ್ಸ್ ಸೈಕಲ್ಗೆ ಮಧ್ಯಕ್ಕೊಂದು ಬಾರ್ ಇರ್ತದೆ, ಬಟ್ ಅದು ಲೇಡೀಸ್ ಸೈಕಲ್ಗಿರಲ್ಲ. ಹೆಣ್ಮಕ್ಳೆಲ್ಲ ಖರೀದಿ ಮಾಡಿದ ತಕ್ಷಣ ಈ ಲೇಡೀಸ್ ಸೈಕಲ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತು.
ಅವಾಗ ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ನೋಡಿ, ಸಮ್ ವುಮೆನ್ ಪ್ರಿಪೇರ್ಡ್ ದ ಜೆಂಟ್ಸ್ ಸೈಕಲ್. ಸೊ ಹೆಣ್ಮಕ್ಳು ಸೈಕಲ್ ಇಲ್ವಾ, ಹಾಗಾದ್ರೆ ಜೆಂಟ್ಸ್ ಸೈಕಲ್ ಕೊಡಿ, ನಮಗೆ ಅದೇ ಯೂಸ್ ಆಗುತ್ತೆ ಅಂತ ಜೆಂಟ್ಸ್ ಸೈಕಲ್ ಕೂಡ ಖರೀದಿ ಮಾಡಿದ್ರು. ಯಾಕೆಂದ್ರೆ ಅದರಿಂದ ಅವರಿಗೆ ಒಂದು ಉಪಯೋಗ ಕೂಡ ಇತ್ತು. ಏನ್ ನೋಡಿ, ಆಸ್ ದೇ ಹ್ಯಾಡ್ ಅನ್ ಎಡಿಷನಲ್ ಬಾರ್ ಫ್ರಮ್ ದ ಸೀಟ್ ಟು ದ ಹ್ಯಾಂಡಲ್. ಆ ಸೀಟ್ ಇಂದ ಒಂದು ಹ್ಯಾಂಡಲ್ಗೆ ಮಧ್ಯಕ್ಕೆ ಒಂದು ಬಾರ್ ಇರ್ತದೆ ಜೆಂಟ್ಸ್ ಸೈಕಲ್, ಅದೇ ಬೇಕು ಅಂತ ಕೆಲವೊಬ್ರು ಪ್ರಿಫರ್ ಮಾಡಿಬಿಟ್ಟು ತಗೊಂಡ್ರು. ಯಾಕೆ ಅಂದ್ರೆ ಆ ಬಾರ್ ಮೇಲೆ ಒಂದು ಬೇಬಿ ಸೀಟ್ನ ಹಾಕಿಸ್ಕೊಂಡ್ಬಿಟ್ರೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಅದ್ರ ಮೇಲೆ ಕೂರಿಸ್ಕೊಂಡು ಅವ್ರ ಕೆಲಸಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಹಾಗಾಗಿ ಕೆಲವೊಂದು ಹೆಣ್ಮಕ್ಳು ಬೇಕು ಅಂತಾನೆ ಜೆಂಟ್ಸ್ ಸೈಕಲ್ನ ತಗೊಂಡ್ರು. ಇನ್ನು ನೆಕ್ಸ್ಟ್ ಪಾಯಿಂಟ್, ಶೀಲಾ ರಾಣಿ ಚುಂಕತ್. ಈ ಶೀಲಾ ರಾಣಿ ಚುಂಕತ್ ಅವ್ರ ಬಗ್ಗೆ ತಾವು ಪಾಠದಲ್ಲಿ ಕೇಳಿರ್ತೀರಾ. ಇವ್ರ ಬಗ್ಗೆ ಕೂಡ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರ್ತದೆ. ಹಾಗಾದರೆ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಕೀ ಪಾಯಿಂಟ್ಸನ್ನು ನಾವು ಮಾಡಿಟ್ಕೋಬೇಕು ನೋಡಿ. ಶೀಲಾ ರಾಣಿ ಚುಂಕತ್ ಫಾರ್ ಪಾಪ್ಯುಲರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಈ ಪುದುಕೋಟೆ ಡಿಸ್ಟ್ರಿಕ್ಟ್ ಏನಿತ್ತಲ್ಲ, ಜಿಲ್ಲೆ ಏನಿತ್ತಲ್ಲ, ಅಲ್ಲಿ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ DC ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ಕ್ಲೂಡೆಡ್ ಮೊಬಿಲಿಟಿ ಆಸ್ ಅ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. ಲಿಟ್ರಸಿ ಡ್ರೈವ್ ಅಂದ್ರೆ ಸಾಕ್ಷರತಾ ಆಂದೋಲನ ಅಂತ ಕರಿತೀವಲ್ಲ, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತುಂಬ ದೂರ ಇರತಕ್ಕಂಥ ಜನಗಳಿಗೂ ಕೂಡ ನಾವು ಸಾಕ್ಷರತೆಯನ್ನು ತಲುಪಿಸಬೇಕಾಗಿತ್ತು. ಹಳ್ಳಿಲಿರ್ತಕ್ಕಂಥ ಜನಗಳಿಗೂ ಓದು ಬರ ಕಲಿಸ್ಬೇಕಾಗಿತ್ತು. ಅಂದರೆ ಅಲ್ಲಿ ಮೊಬಿಲಿಟಿ, ಚಲನಶೀಲತೆ ಅನ್ನೋದು ಇರಬೇಕು ಅಂತ ಅವ್ರು ಭಾವಿಸಿದ್ರು. ಸೊ ಹಾಗಾಗಿ ಏನು ಮಾಡ್ತಾರೆ, ಸಿ ಡಿಸೈಡೆಡ್ ಟು ಟ್ರೈನ್ ಫಿಮೇಲ್ ಆಕ್ಟಿವಿಸ್ಟ್ ಟು ರೀಚ್ ಲಿಟ್ರಸಿ ಟು ದ ವುಮೆನ್ ಇನ್ ದ ಇಂಟೀರಿಯರ್. ಸೊ ಹಾಗಾಗಿ ಶೀಲಾ ರಾಣಿ ಚುಂಕತ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರಲ್ಲ, ಅವರೇ ಆ ಜಿಲ್ಲೆಗೆ ಹೆಡ್ ಆಗಿರೋದ್ರೆ ಏನು ಮಾಡ್ತಾರೆ, ಫಿಮೇಲ್ ಆಕ್ಟಿವಿಸ್ಟ್ಗಳಿಗೆ, ಮಹಿಳಾ ಕಾರ್ಯಕರ್ತರೇನಿದ್ರು ಅವರಿಗೆ ಸೈಕಲ್ ಓಡಿಸೋದನ್ನ ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರು ಸೈಕಲ್ ಓಡಿಸೋದಕ್ಕೆ ಬಂತು ಅಂತಂದ್ರೆ ಆ ಸೈಕಲ್ ಮೂಲಕ ಅವರು ಹಳ್ಳಿಗೆ ಹೋಗಿ ಮೂಲೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಓದು ಬರ ಕಲಿಸೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹೆಣ್ಮಕ್ಳಿಗೆ, ಆ ಫಿಮೇಲ್ ಆಕ್ಟಿವಿಸ್ಟ್ಗಳಿಗೆ ಮೊದಲು ಸೈಕಲ್ ಓಡಿಸೋದನ್ನ ಟ್ರೈನ್ ಮಾಡ್ತಾರೆ. She knew that lack of mobility among women had undermined their confidence. ಆ ಶೀಲಾ ರಾಣಿ ಚುಂಕತ್ ಅವರು ಕೂಡ ಒಬ್ಬರು ಮಹಿಳೆ ಆಗಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳ ಸಮಸ್ಯೆಗಳನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರು. ಯಾಕೆ ಅಂದರೆ ಆ ಮೊಬಿಲಿಟಿ ಅನ್ನೋದು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನೋದು ಅಂಡರ್ಮೈನ್ ಆಗುತ್ತೆ. ಅವ್ರಿಗೇನೋ ಆತ್ಮವಿಶ್ವಾಸ ಅನ್ನೋದು ಹೋಗ್ಬಿಡ್ತದೆ. ನಮ್ಮ ಜೀವನ ಅಂದರೆ ಇಷ್ಟೇ, ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಮುಗಿದೋಯ್ತು ಅಂತ ತಿಳ್ಕೊತಾರೆ. ಸೊ ಅಂಥ ಹೆಣ್ಮಕ್ಳಲ್ಲಿ ಕಾನ್ಫಿಡೆನ್ಸನ್ನು ತರಬೇಕಾಗಿತ್ತು ಅಂದರೆ ಅಲ್ಲಿ ಮೊಬಿಲಿಟಿ ಅನ್ನೋದು ಬೇಕಾಗಿತ್ತು. She pushed the banks to give loans for the women to buy cycles. ಸೊ ಡಿಸ್ಟ್ರಿಕ್ಟ್ ಹೆಡ್ ಆಗಿದ್ಕೊಂಡು ಎಲ್ಲ ಬ್ಯಾಂಕ್ಗಳಿಗೂ ಒಂದು ನೋಟಿಸನ್ನು ಕಳಿಸಿದರು. ಯಾರಾದರೂ ಹೆಣ್ಮಕ್ಳು ಸೈಕಲ್ ತೊಗೋತೀವಿ, ಲೋನ್ ಕೊಡಿ ಅಂತ ಬಂದರೆ ನೀವು ಅವ್ರಿಗೆ ಲೋನನ್ನು ಕೊಡಿ ಅಂತ ಆದೇಶ ಕೂಡ ಮಾಡ್ತಾರೆ. ಶಿ ಎನ್ಶೂರ್ಡ್ ದ್ಯಾಟ್ ಈಚ್ ಬ್ಲಾಕ್ ಡಿಡ್ ಇಟ್ ಬೆಸ್ಟ್ ಟು ಪ್ರಮೋಟ್ ದ ಮೂಮೆಂಟ್. ಈ ಸೈಕ್ಲಿಂಗ್ ಮೂಮೆಂಟ್ ಇರ್ಬೋದು, ಲಿಟ್ರಸಿ ಡ್ರೈವ್ ಇರ್ಬೋದು, ಇದು ಸಕ್ಸಸ್ಫುಲ್ ಆಗೋದಕ್ಕೆ ಎಲ್ಲ ಬ್ಲಾಕ್ಗಳಿಗೆ, ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಹಂತಗಳಲ್ಲೂ ಕೂಡ ಅವರು ಸರಿಯಾಗಿ ಕೆಲಸ ಮಾಡುವಂತೆ ನೋಡ್ಕೋತಾರೆ. She gave it personal attention as the top official in the district. ಟಾಪ್ ಅಫಿಷಿಯಲ್, ಆ ಜಿಲ್ಲೆಗೆ ಅವ್ರು ಹೆಡ್ ಆಗಿರೋದ್ರಿಂದ ಇದಕ್ಕೆ ತಾವೇ ಪರ್ಸನಲ್ ಅಟೆನ್ಷನನ್ನು ಕೊಡ್ತಾರೆ, ವೈಯಕ್ತಿಕ ಕಾಳಜಿಯನ್ನು ಕೊಟ್ಬಿಟ್ಟು ಈ ಲಿಟ್ರಸಿ ಡ್ರೈವನ್ನು ಮುಂದೆ ತರೋದಕ್ಕೆ, ಹಳ್ಳಿಯಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಾಕ್ಷರತೆಯನ್ನು ತಲುಪಿಸೋದಕ್ಕೆ ಅವರು ಪರ್ಸನಲ್ ಕೇರನ್ನು ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ತಾವು ನೆನ್ಪಿಟ್ಕೊಂಡ್ರೆ ಸಾಕು. ಈ ಶೀಲಾ ರಾಣಿ ಚುಂಕತ್ ಅವ್ರ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ತಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಅರಿವೋಲಿ ಅಯಕ್ಕಂ. ಇದರರ್ಥ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್ ಅಂತ ಕರೀತಾರೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತ ಏನು ಸಾಕ್ಷರತಾ ಆಂದೋಲನಗಳಿದ್ದಾವೆ, ಅಲ್ಲಿ ನಡೀತಕ್ಕಂಥ ಸಾಕ್ಷರತಾ ಆಂದೋಲನಕ್ಕೆ ಅವರು ಅರಿವೋಲಿ ಅಯಕ್ಕಂ ಅಂತ ಹೆಸರಿಟ್ಟಿರ್ತಾರೆ. ಪಾಠದಲ್ಲಿ ಕೆಲವೊಂದು ಸರಿ ಇದಕ್ಕೆ ಶಾರ್ಟ್ ಆಗಿ ಅರಿವೋಲಿ ಅಂತ ಮಾತ್ರ ಹೇಳ್ತಾ ಹೋಗ್ತಾರೆ. ಇದ್ರ ಪಾತ್ರ ಏನಿತ್ತು, ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಸಾಕ್ಷರತೆಯನ್ನು ತಲುಪಿಸೋದಕ್ಕೆ, ಈ ಸೈಕಲ್ ಮೂವ್ಮೆಂಟ್ ನಡೆಯೋದಕ್ಕೆ ಇವ್ರ ಪಾತ್ರ ಏನಿತ್ತು ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾದರೆ ಯಾವ್ಯಾವ ಪಾಯಿಂಟ್ಸನ್ನು ನಾವು ಮಾಡಿಟ್ಕೋಬೇಕು ನೋಡಿ. ಅರಿವೋಲಿ ಗೇವ್ ಸೈಕ್ಲಿಂಗ್ ಸೋಷಿಯಲ್ ಸ್ಯಾಂಕ್ಷನ್. ಈ ಹಳ್ಳಿನಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಸೈಕಲನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಗಂಡು ಮಕ್ಕಳು ಅದಕ್ಕೆ ಅಪೋಸ್ ಮಾಡಿದರು. ಇನ್ನು ಕೆಲವೊಬ್ಬರು ಕೆಟ್ಟದಾಗಿ ಡರ್ಟಿ ಕಾಮೆಂಟ್ಸನ್ನು ಕೂಡ ಮಾಡ್ತಾ ಇದ್ರು. ಬಟ್ ಯಾವಾಗ ಅರಿವೋಲಿ ಅಯಕ್ಕಂ ಅದಕ್ಕೆ ಒಂದು ಸೋಷಿಯಲ್ ಸ್ಯಾಂಕ್ಷನನ್ನು ಕೊಟ್ಟಿತು, ಸಾಮಾಜಿಕ ಮನ್ನಣೆಯನ್ನು ಕೊಟ್ಟಿತು, ಅವಾಗೆಲ್ಲ ಕೂಡ ಸೈಲೆಂಟ್ ಆಗ್ತಾರೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ಸೈಕಲ್ ಓಡಿಸೋದಕ್ಕೆ ಇದೊಂಥರ ಪ್ರೇರಣೆ ಆಗುತ್ತೆ. ದಿಸ್ ಸೈಕ್ಲಿಂಗ್ ಮೂಮೆಂಟ್ ಎನ್ರಿಚ್ ದ ಲಿಟ್ರಸಿ ಮೂಮೆಂಟ್. ಯಾವಾಗ ಹೆಣ್ಮಕ್ಳೆಲ್ಲ ಸೈಕಲ್ ಓಡಿಸೋದಕ್ಕೆ ಕಲ್ತರೋ ಅವಾಗ ಈ ಸಾಕ್ಷರತೆಯ ಪ್ರಮಾಣ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಹಳ್ಳಿನಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹೈಸ್ಕೂಲ್ಗೆಲ್ಲ ಬೇರೆ ಕಡೆ ಹೋಗಬೇಕಾಗಿತ್ತು, ಆದರೆ ಹೆಣ್ಮಕ್ಳನ್ನ ಮನೆಯಿಂದ ಕಳಿಸ್ತಾ ಇರಲಿಲ್ಲ. ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇರ್ತಿರಲಿಲ್ಲ. ಅವಾಗ ಹೆಣ್ಮಕ್ಳು ಸೈಕಲ್ ಕಲಿತಾಗ ಸೈಕಲ್ನ ತಗೊಂಡು ಎಲ್ಲ ಕಡೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ಹಳ್ಳಿಗಳಿಗೆ ಬಂದು ಈ ವಯಸ್ಕರಿಗೂ ಕೂಡ ಶಿಕ್ಷಣವನ್ನು ಹೇಳ್ಕೊಡೋದಕ್ಕೆ ಈಸಿ ಆಯಿತು. ಅರಿವೋಲಿ ಕಂಪೋಸ್ ಸೈಕಲ್ ಸಾಂಗ್ ಟು ಎನ್ಕರೇಜ್ ಸೈಕ್ಲಿಂಗ್. ಆಲ್ರೆಡಿ ನಾವು ಈ ಪಾಯಿಂಟ್ಸನ್ನು ನೋಡಿದ್ದು. ಈ ಸೈಕ್ಲಿಂಗನ್ನು ಎನ್ಕರೇಜ್ ಮಾಡೋದಕ್ಕೆ, ಎಲ್ಲ ಹೆಣ್ಮಕ್ಳು ಸೈಕ್ಲಿಂಗ್ ಓಡಿಸ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸೈಕಲ್ ಸಾಂಗ್ಸ್ಗಳನ್ನ ಮಾಡ್ತಾರೆ. ಆ ಸಾಂಗ್ಗಳನ್ನ ಹಾಡಿಕೊಂಡು, ಆ ಹಾಡುಗಳನ್ನ ಹಾಡಿಕೊಂಡು ಆ ಹಳ್ಳಿ ಹೆಣ್ಮಕ್ಳಿಗೆ ಸೈಕಲ್ ಓಡಿಸೋದಕ್ಕೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅವ್ರದ್ದೊಂದು ಆ್ಯಂಥಮ್ ಕೂಡ ಇತ್ತು ಅಂತ ತಾವು ಕೇಳಿರ್ತೀರ.
ಇಟ್ ಹೆಲ್ಪ್ ವುಮೆನ್ ಟು ಬಿಕಮ್ ಕಾನ್ಫಿಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್. ಯಾವಾಗ ಹೆಣ್ಮಕ್ಳು ಸೈಕಲ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಲಿಟ್ರೇಟ್ ಆದರೂ, ಅವಾಗ ಏನಾಗುತ್ತೆ, ಅವ್ರ ಹತ್ರ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂತು, ಆತ್ಮವಿಶ್ವಾಸ ಅನ್ನೋದು ಬಂತು. ಹಾಗೆ ಅವರು ಇಂಡಿಪೆಂಡೆಂಟ್ ಆದರು. ಯಾಕಂದರೆ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕಬೇಕಾಗಿತ್ತು, ಈಗ ಇಂಡಿಪೆಂಡೆಂಟ್ ಆಗ್ತಾರೆ. ಯಾಕೆಂದರೆ ಹೆಣ್ಮಕ್ಳನ್ನು ನಾವು ಸಾಮಾನ್ಯವಾಗಿ ಅಬಲೆಯರು ಅಂತ ಕರಿತೀವಿ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಮೇಲೆ ಡಿಪೆಂಡ್ ಆಗಬೇಕು, ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಬೇಕು, ಹಾಗೆ ವಯಸ್ಸಾದಮೇಲೆ ಮಗನ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಹೆಣ್ಮಕ್ಳು ಯಾವಾಗ ವಿದ್ಯಾವಂತರಾದರೂ, ಸೈಕಲ್ ಓಡಿಸೋದಕ್ಕೆ ಕಲ್ತರೋ, ಈ ಡಿಪೆಂಡೆನ್ಸಿ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಯಿತು. ಸೈಕ್ಲಿಂಗ್ ಆಫರ್ಡ್ ಎ ವೇ ಔಟ್ ಆಫ್ ಎನ್ಫೋರ್ಸ್ಡ್ ರೂಟೀನ್ಸ್ ಆ್ಯಂಡ್ ಅರೌಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್. ಆ ಹೆಣ್ಮಕ್ಳು ಸೈಕಲ್ ಕಲ್ತ ಮೇಲೆ ಏನಾಯಿತು, ಎನ್ಫೋರ್ಸ್ಡ್ ರೂಟೀನ್ ಅಂತ ಕರಿತೀವಿ ನೋಡಿ. ಅಂದರೆ ಹೆಣ್ಮಕ್ಳು ಇಷ್ಟೇ ಮಾಡಬೇಕು, ಮನೆಯಲ್ಲಿ ಇದ್ಕೊಂಡು ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಮಕ್ಕಳನ್ನ ಆಡಿಸ್ಬೇಕು, ಇಷ್ಟೇ ನೀವು ಮಾಡಬೇಕು ಅನ್ನೋದು ಎನ್ಫೋರ್ಸ್ಡ್ ರೂಟೀನ್. ಇದರಿಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಅನುಕೂಲ ಆಯಿತು. ಆ್ಯಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್, ಗಂಡು ಮಕ್ಕಳು ಹೆಣ್ಮಕ್ಳು ಹೀಗೆ ಇರಬೇಕಂತ ಒಂದು ಬ್ಯಾರಿಯರ್ಸನ್ನು ಹಾಕಿರ್ತಾರಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಸೈಕ್ಲಿಂಗಿಂದ ಅವ್ರಿಗೆ ತುಂಬ ಅನುಕೂಲ ಆಯಿತು. Arivoli has master trainers who train the interested activists and it conducted exhibition cum contest. ಈ ಅರಿವೋಲಿ ಅವ್ರು ಏನು ಮಾಡ್ತಾ ಇದ್ರು, ಮಾಸ್ಟರ್ ಟ್ರೈನರ್ಸ್ ಅಂತ ಕರಿತಾ ಇದ್ರು. ಅಂದರೆ ಆಲ್ರೆಡಿ ಯಾರು ಸೈಕಲ್ ಓಡ್ಸಕ್ಕೆ ಬರ್ತಾ ಇತ್ತು, ಕಲ್ತ್ಕೊಂಡು ಹೋಗಿದ್ರು, ಅವರಿಗೆ ಮಾಸ್ಟರ್ ಟ್ರೈನರ್ಸ್ ಅಂತ ಕರಿತಾ ಇದ್ರು. ಅವರು ಭಾನುವಾರನೋ ಯಾವುದೋ ಒಂದಿನ ನೋಡಿಕೊಂಡು ಒಂದೊಂದು ಹಳ್ಳಿಗೆ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ರು. ಹೊಸದಾಗಿ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಸೈಕಲ್ ಓಡಿಸೋದನ್ನ ಹೇಳ್ಕೊಡ್ತಾ ಇದ್ರು. ಹಾಗೇನ ಸೈಕಲ್ ಓಡಿಸೋದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಿಬಿಷನ್ ಮತ್ತು ಕಂಟೆಸ್ಟ್ಗಳನ್ನು ಕೂಡ ಅವರು ಕಂಡಕ್ಟ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಹಳ್ಳಿ ಹೆಣ್ಮಕ್ಳೆಲ್ಲ, ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳೆಲ್ಲ ಸೈಕಲ್ ಓಡಿಸೋದಕ್ಕೆ ಅವರು ಪ್ರೇರಣೆ ಮಾಡ್ತಾ ಇದ್ರು. In 1992, more than 70,000 women displayed their cycling skills at public exhibition by Arivoli. 1992ರಲ್ಲಿ ಒಂದು ಕಂಟೆಸ್ಟನ್ನು ಮಾಡ್ತಾರೆ, ಎಕ್ಸಿಬಿಷನ್ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ 70,000ಕ್ಕಿಂತ ಹೆಣ್ಮಕ್ಳು ಭಾಗಿಯಾಗಿಬಿಟ್ಟು ತಮ್ಮ ಸೈಕಲ್ ಓಡಿಸ್ತಕ್ಕಂಥ ಸ್ಕಿಲ್ಲನ್ನು ತೋರಿಸ್ತಾರೆ. ಅವಾಗ ಏನಾಗುತ್ತೆ, ಬೀಯಿಂಗ್ ಇಂಪ್ರೆಸ್ಡ್, ಯುನಿಸೆಫ್ ಸ್ಯಾಂಕ್ಷನ್ 50 ಮೊಪೆಡ್ಸ್ ಫಾರ್ ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್. ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡಿಬಿಟ್ಟು ಈ ಅರಿವೋಲಿ ಆಕ್ಟಿವಿಸ್ಟ್ ಏನಿದ್ರು, ಕಾರ್ಯಕರ್ತರಿದ್ರು, ಅವರಿಗೆ ಯುನಿಸೆಫ್ ಏನು ಮಾಡುತ್ತೆ, 50 ಮೊಪೆಡ್ಸ್ಗಳನ್ನ ಕೊಡುತ್ತೆ. ಇದಿಷ್ಟು ತಾವು ಅರಿವೋಲಿ ಬಗ್ಗೆ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್, ದ ಸೈಕಲ್ ಎಂಪವರ್ಡ್ ರೂರಲ್ ವುಮೆನ್. ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಸೈಕಲ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡಿದ್ರು ಅನ್ನೋದನ್ನೆಲ್ಲ ನಾವು ನೋಡ್ಕೊಂಬಂದ್ವಿ. ಬಟ್ ಆ ಸೈಕ್ಲಿಂಗ್ ಓಡಿಸೋದ್ರಿಂದ ಆ ಹೆಣ್ಮಕ್ಳಿಗೆ ಏನೇನು ಯೂಸ್ ಆಯಿತು ಅಂತ ಎಕ್ಸಾಮಿನೇಷನ್ಲಿ ಪ್ರಶ್ನೆನ ಕೇಳ್ತಾ ಇರ್ತಾರೆ. ಪ್ರಶ್ನೆನ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ಬೋದು. ಎಕನಾಮಿಕ್ ಇಂಪ್ಲಿಕೇಶನ್ಸ್ ಏನಾಯಿತು, ಏನೇನು ಬೆನಿಫಿಟ್ ಆಯಿತು ಅಂತೆಲ್ಲ ಕ್ವಶನ್ಗಳನ್ನ ಕೇಳ್ಬೋದು. ಅದಕ್ಕೆ ನಾವು ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು. ಹೇಗೆ ಮಾಡ್ಕೋಬೋದು ನೋಡಿ. ದ ಸೈಕಲ್ ಫಾರ್ ದ ರೂರಲ್ ವುಮೆನ್ ಆಫ್ ಪುದುಕೋಟೆ ಡಿಸ್ಟ್ರಿಕ್ಟ್ ಸ್ಟ್ಯಾಂಡ್ಸ್ ಆಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ. ಇದನ್ನು ನಾವು ಪಾಯಿಂಟ್ ಆಲ್ರೆಡಿ ನೋಡಿದ್ದೀವಿ. ಬಟ್ ಇದಕ್ಕೆ ಕ್ವಶನ್ ಕೇಳಿದಾಗ ಇದನ್ನು ತಾವು ಸೇರಿಸಬೇಕು. ಆ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಸೈಕ್ಲಿಂಗ್ ಅಂತಂದರೆ ಅದು ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ ಆಗಿತ್ತು. ಇಟ್ ಇನ್ಕ್ರೀಸಸ್ ದ ಇನ್ಕಮ್ ಆಫ್ ದ ರೂರಲ್ ವುಮೆನ್. ಈ ಸೈಕ್ಲಿಂಗ್ ಕಲ್ತ ಮೇಲೆ ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಏನಿದ್ರಲ್ಲ, ಅವರ ಆದಾಯವನ್ನು, ಇನ್ಕಮನ್ನು ಅದು ಜಾಸ್ತಿ ಮಾಡಿತ್ತು. ಹೇಗೆಲ್ಲ ಮಾಡುತ್ತೆ ಅನ್ನೋದನ್ನು ನೋಡಿ. ದ ಬೈಸಿಕಲ್ ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್. ಹಳ್ಳಿ ಹೆಣ್ಮಕ್ಳು ಬೇರೆ ಊರಿಗೆಲ್ಲ ಹೋಗಿ ಏನಾದರೂ ಮಾರ್ಕೊಂಡು ಬರಬೇಕಾಗಿತ್ತು. ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ತವೆ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ತವೆ, ಅದನ್ನೆಲ್ಲ ಮಾರ್ಕೊಂಡು ಬರಬೇಕಾಗಿತ್ತು. ಅಂದರೆ ಬಸ್ಸಿಗಾಗಿ ಕಾಯೋದ್ರಲ್ಲೇ ಅವ್ರ ಟೈಮ್ ತುಂಬ ವೇಸ್ಟ್ ಆಗಿ ಹೋಗಿಬಿಡ್ತಾ ಇತ್ತು. ಇಟ್ ಸೇವ್ಡ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ದೇರ್ ಪ್ರೊಡ್ಯೂಸ್. ಸೊ ಯಾವಾಗ ಸೈಕಲ್ನ ಕಲ್ತ್ಕೊಂಡ್ರೋ, ಬಸ್ಸಿಗಾಗಿ ಕಾಯೋದು ತಪ್ಪೋಯ್ತು, ತಮ್ಮ ಸೈಕಲ್ ಮೇಲೆ ಆ ವಸ್ತುಗಳನ್ನ ಇಟ್ಕೊಂಡು ಹೋಗಿ ಮಾರ್ಕೊಂಬಂದುಬಿಡ್ತಾಯಿದ್ರು. ಅವ್ರ ಟೈಮ್ ಸೇವ್ ಆಯಿತು. ಇಟ್ ಗೇವ್ ವುಮೆನ್ ದೇರ್ ಲೇಸರ್ ಟೈಮ್. ಯಾವಾಗ ಬೇರೆ ಊರಿಗೆಲ್ಲ ಹೋಗಿಬಿಟ್ಟು ತಮ್ಮ ವಸ್ತುಗಳನ್ನ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರ್ಬೋದು, ತರಕಾರಿ ಇರ್ಬೋದು, ಹಾಲು ಮೊಸರು ಇರ್ಬೋದು, ಅವರು ಹೋಗಿ ಮಾರ್ಕೊಂಡು ಬರೋದಕ್ಕೆ ತುಂಬ ಟೈಮ್ ಜಾಸ್ತಿ ಹೋದಾಗ ಏನಾಗ್ತಿತ್ತು, ಇಡೀ ದಿನದ ಟೈಮೆಲ್ಲ ಅದರಲ್ಲೇ ವೇಸ್ಟ್ ಆಗಿ ಹೋಗ್ತಾಯಿತ್ತು. ಬಟ್ ಸೈಕಲ್ಗೆಲ್ಲ ಕಲ್ತ ಮೇಲೆ ಅವರಿಗೆ ಲೇಸರ್ ಟೈಮ್, ಫ್ರೀ ಟೈಮ್ ಅನ್ನೋದು ಕೂಡ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. Earlier, they had to depend on fathers, brothers, husbands or sons to reach the bus stop. ಮುಂಚೆ ಏನಾಗ್ತಾ ಇತ್ತು ಅಂದರೆ, ಏನಾದ್ರು ವಸ್ತುನ ಹೊತ್ಕೊಂಡೋಗಿ ಮಾರಬೇಕಾಗಿತ್ತು ಅಂದರೆ ಬಸ್ವರೆಗೆ ತಲುಪೋದಕ್ಕಾದರೂ ಕೂಡ ಅವ್ರ ಮನೇಲಿ ಇರ್ತಕ್ಕಂಥ ಗಂಡಸರಿಗಾಗಿ ಅವ್ರು ಕಾಯಬೇಕಾಗಿತ್ತು. ಅವರೇ ಹೊತ್ಕೊಂಡೋಗಿ ಇಟ್ಟು ಬಸ್ಸಿಗೆ ಹತ್ತಿ ಕಳಿಸ್ಬೇಕಾಗಿತ್ತು. ಬಟ್ ಯಾವಾಗ ಸೈಕಲನ್ನು ಕಲ್ತ್ಕೊಂಡ್ರೋ, ಅವ್ರು ತಮ್ಮ ಸೈಕಲ್ ಮೇಲೆ ಅವ್ರು ಇಟ್ಕೊಂಡ್ಬಿಟ್ಟು ಬೇರೆ ಊರಿಗೆಲ್ಲ ಹೋಗಿ ಮಾರ್ಕೊಂಡು ಬಂದುಬಿಡ್ತಾ ಇದ್ರು. ಸೊ ವೇಟ್ ಮಾಡೋದು, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದೆಲ್ಲ ಕಡಿಮೆ ಆಯಿತು. ದೇ ಕುಡ್ ಕವರ್ ಓನ್ಲಿ ಎ ಲಿಮಿಟೆಡ್ ನಂಬರ್ ಆಫ್ ವಿಲೇಜಸ್ ಟು ಸೆಲ್ ದೇರ್ ಪ್ರೊಡ್ಯೂಸ್. ಮುಂಚೆ ಏನಾಗ್ತಾ ಇತ್ತು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು, ಬಸ್ಸಿಗಾಗಿ ಕಾಯಬೇಕಾಗಿತ್ತು. ಬಸ್ಸಲ್ಲಿ ತಮ್ಮ ವಸ್ತುಗಳನ್ನ ತೊಗೊಂಡು ಬೇರೆ ಊರಿಗೆ ಹೋಗಿ ಮಾರ್ಕೊಂಬರ್ಬೇಕಾದ್ರೆ ಏನಾಗ್ತಿತ್ತು, ಜಾಸ್ತಿ ಪ್ಲೇಸನ್ನು, ಜಾಸ್ತಿ ಊರುಗಳನ್ನ ಅವರು ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಊರಿಗೆ ಹೋಗಿದ್ದಾರೆ ಅಂದರೆ ಅಲ್ಲೆಲ್ಲ ತಿರುಗಾಡಿಕೊಂಡು ಹೊತ್ಕೊಂಡು ಮಾರಬೇಕಾಗ್ತಾ ಇತ್ತು. ಮತ್ತು ಬಸ್ಸಿಗಾಗಿ ಕೂಡ ಅವರು ಕಾಯಬೇಕಾಗಿತ್ತು.
ದೇ ಹ್ಯಾಡ್ ಟು ರಶ್ ಬ್ಯಾಕ್ ಅರ್ಲಿ ಟು ಟೆಂಡ್ ದ ಚಿಲ್ಡ್ರನ್ ಆ್ಯಂಡ್ ಪರ್ಫಾರ್ಮ್ ಅದರ್ ಚೋರ್ಸ್. ಸೊ ಅಷ್ಟೇ ಅಲ್ಲದೆ ಮನೆಗೆ ವಾಪಸ್ ಬೇಗ ಬರೋದಕ್ಕೂ ಅವ್ರು ಪ್ರಯತ್ನ ಮಾಡಬೇಕಾಗಿತ್ತು. ಇನ್ನು ಪೂರ್ತಿ ಎಲ್ಲ ಸೇಲ್ ಆಗಿಲ್ಲ ಅಂತಂದ್ರೂ ಕೂಡ ಮನೆಗೆ ಬೇಗ ಬರಬೇಕಾಗಿತ್ತು. ಯಾಕೆಂದರೆ ಮನೇಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಅವರ ಪಾಲನೆ ಇರಬೇಕಾಗಿತ್ತು, ಅವ್ರಿಗೆ ಅಡುಗೆ ಮಾಡಬೇಕಾಗಿತ್ತು, ಮನೆ ಕೆಲಸ ಏನಿರ್ತಾವಲ್ಲ ಅದನ್ನು ಕೂಡ ಹೆಣ್ಮಕ್ಳೇ ಮಾಡಬೇಕಾಗಿರೋದ್ರ ಏನಾಗ್ತಾ ಇತ್ತು, ಬೇರೆಯವ್ರಿಗೆ ಬಸ್ಗಳಲ್ಲಿ ಹೋಗಿ ಅವರು ತೊಗೊಂಡೋಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಮಾರ್ಕೊಂಡು ಮತ್ತೆ ಬೇಗ ಮನೆಗೆ ಬರಬೇಕಾಗಿತ್ತು. ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ಸೈಕಲ್ ಕಲ್ತ ಮೇಲೆ ಏನಾಗಿದೆ, ತಾವೇ ತೊಗೊಂಡೋಗಿ ಮಾರ್ಕೊಳ್ತಾರೆ. ಒಂದು ಊರಲ್ಲಿ ಸೇಲ್ ಆಗಲಿಲ್ಲ ಅಂದರೆ ಅದೇ ಸೈಕಲ್ ಮೇಲೆ ಮತ್ತೊಂದು ಊರಿಗೆ ಹೋಗ್ಬಿಟ್ಟು ಸೇಲ್ ಮಾಡಿಕೊಂಡು ಮತ್ತೆ ಮನೆಗೆ ಬೇಗ ಬಂದ್ಬಿಡ್ಬೋದು ಅವರು. ದೇ ಕ್ಯಾರಿ ದೇರ್ ಚಿಲ್ಡ್ರನ್ ದ ಪ್ರೊಡ್ಯೂಸ್ ಆ್ಯಂಡ್ 2 pots ಆಫ್ ವಾಟರ್ ಆನ್ ದೇರ್ ಬೈಸಿಕಲ್. ಎಲ್ಲರೂ ಜಮೀನಿಗೆ ಹೋಗಬೇಕಾಗಿತ್ತು ಅಂದರೆ ಅಥವಾ ಬುತ್ತಿ ತೊಗೊಂಡು ಯಾರಿಗಾದ್ರೂ ಊಟ ಕೊಡೋಕೆ ಹೋಗಬೇಕಾಗಿತ್ತು, ಅದು ಒಂದೇ ಕೆಲಸ ಆಗ್ತಾ ಇತ್ತು ಮುಂಚೆ. ಇವಾಗ ಏನು ಮಾಡ್ತಾರೆ, ಸೈಕಲ್ ಮೇಲೆ ತೊಗೊಂಡು ಹೋಗ್ತಾರೆ, ತಮ್ಮ ಮಕ್ಕಳನ್ನ ಅದ್ರ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ. ಹಾಗೆ ಒಂದೆರಡು ಚೌರಿಗೆನೂ ತೊಗೊಂಡು ಹೋಗ್ಬಿಟ್ಟು ಬರಬೇಕಾದ್ರೆ ನೀರು ಕೂಡ ತೊಗೊಂಡ್ಬರ್ತಾರೆ. ಹಾಗೆ ಬೇರೆ ಬೇರೆ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಈ ಸೈಕ್ಲಿಂಗಿಂದ ಅವರಿಗೆ ಅನುಕೂಲ ಆಗುತ್ತೆ. ದಸ್ ಕಂಬೈನಿಂಗ್ ಅದರ್ ಡಿಫಿಕಲ್ಟ್ ಟಾಸ್ಕ್. ಸೊ ಒಂದೊಂದು ಕೆಲಸ ಒಂದೇ ಸಾರಿ ಮಾಡೋ ಬದಲಾಗಿ ಒಂದೇ ಸಾರಿ ಅವರು 3-4 ಕೆಲಸಗಳನ್ನ ಮಾಡ್ಕೊಂಡ್ಬರೋದಕ್ಕೆ ಈ ಸೈಕ್ಲಿಂಗಿಂದ ಆ ರೂರಲ್ ವುಮೆನ್ಗೆ ತುಂಬ ಹೆಲ್ಪ್ ಆಗುತ್ತೆ. ದ ಬೈಸಿಕಲ್ ಬ್ರಾಟ್ ದೀಸ್ ರೂರಲ್ ವುಮೆನ್ ಎ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಆಗಿದ್ದೇನು ಅಂತಂದರೆ ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವವನ್ನು ಇದು ತಂದು ಕೊಡ್ತು. ನಾವು ಕೂಡ ಯಾರ ಮೇಲೆ ಡಿಪೆಂಡ್ ಆಗದಂಗೆ ಕೆಲಸ ಮಾಡ್ಕೋಬೋದು, ಬದುಕಬಹುದು ಅನ್ನೋದನ್ನು ಈ ಸೈಕ್ಲಿಂಗಿಂದ ಇದೆಲ್ಲ ಅವರಿಗೆ ಯೂಸ್ ಆಗುತ್ತೆ. ಇವಿಷ್ಟು ಪಾಯಿಂಟ್ಗಳನ್ನ ಮಾಡಿಟ್ಕೊಳ್ಳಿ. ಎಕ್ಸಾಮ್ ತುಂಬ ಹತ್ತಿರ ಬಂದಾಗ ಈ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ತಾವು ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.